Hello students, in the last session itself we have started with the new chapter, that is work, energy and power. In that we have studied about the basic concept is known to be an introduction part, that is known to be a dot product of a two vector is a scalar. Therefore A vector dot B vector is equal to AB cos theta. Based on that, in this class we have started with the chapter that concept is known to be a work. Yes, what is work? Suppose if we consider the basic aspect is that, suppose if you are having the object which is having the mass m, let a constant force that is F that is applied across the object or applied on an object, the object that can undergo the displacement that is expressed by S vectors. See here, consider an object that is expressed by m, let a constant force F vector is acted on an object. What about that F vector is considered to be a constant force? The body that can undergo the displacement that is expressed by S vector, the body that can undergo the displacement that is expressed by an S vector. Therefore, the displacement is in the direction of the force. The displacement is in the direction of the force, as well as the component of the force is in the direction of the displacement. See here, F vector be the constant force. ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ಒಂದು ಕಾನ್ಸ್ಟೆಂಟ್ ಫೋರ್ಸ್ ಎಫ್ ವೆಕ್ಟರ್ ಒಂದು ಆಬ್ಜೆಕ್ಟ್ ನ ಮೇಲೆ ಅಪ್ಲೈ ಮಾಡ್ತಾ ಇದ್ದಾನೆ, ಆಬ್ಜೆಕ್ಟ್ ವಿಚ್ ಇಸ್ ಹ್ಯಾವಿಂಗ್ ದ ಮಾಸ್ m. ಹಾಗಾದರೆ ಆಬ್ಜೆಕ್ಟ್ ಅನ್ನುವಂಥದ್ದು ಏನಾಗಿದೆ ಕೇಳಿದ್ರೆ, ಇಟ್ ಪ್ರೊಡ್ಯೂಸಸ್ ದ ಡಿಸ್ಪ್ಲೇಸ್ಮೆಂಟ್. ದ ಡಿಸ್ಪ್ಲೇಸ್ಮೆಂಟ್ ಇಸ್ ಎಕ್ಸ್ಪ್ರೆಸ್ ಬೈ ಎಸ್ ವೆಕ್ಟರ್. ಸರಿ ಅಲ್ವಾ? ದೇರ್ಫೋರ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಯಾವ ಕಡೆಯಿಂದ ನೀವು ಫೋರ್ಸನ್ನು ಅಪ್ಲೈ ಮಾಡಿದ್ದೀರಿ, ಹಾಗಾಗಿ ಆಬ್ಜೆಕ್ಟ್ ಅನ್ನುವಂಥದ್ದು ಡಿಸ್ಪ್ಲೇಸ್ ಆಗ್ತಾ ಇದೆ. ದ ಡಿಪೆಂಡ್ಸ್ ಅಪಾನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್, ಆಸ್ ವೆಲ್ ಆಸ್ ದ ಕಾಂಪೊನೆಂಟ್ ಆಫ್ ದ ಫೋರ್ಸ್ ಇಸ್ ಕನ್ಸಿಡರ್ಡ್ ಆಸ್ cos theta is because of ಈ ಕಾಂಪೊನೆಂಟ್ ಅನ್ನುವಂಥದ್ದು ಯಾಕೆ ಬಂತು ಕೇಳಿದ್ರೆ, ಲೆಟ್ ಎ ಫೋರ್ಸ್ ದಟ್ ಆರ್ ಅಪ್ಲೈಡ್ ಆನ್ ಅನ್ ಆಬ್ಜೆಕ್ಟ್, ದ ಬಾಡಿ ದಟ್ ಕ್ಯಾನ್ ಅಂಡರ್ಗೋ ದ ಡಿಸ್ಪ್ಲೇಸ್ಮೆಂಟ್ ಎಟ್ ಅನ್ ಆಂಗಲ್ ಥೀಟಾ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಸರಿಯಾ? ಸುಮ್ಮನೆ ಮೂವ್ ಆಗ್ತಾ ಇಲ್ಲ, ಒಂದು ಆಂಗಲ್ನ ಜೊತೆಗೆ ಮೂವ್ ಆಗ್ತಾ ಇದೆ ಆಬ್ಜೆಕ್ಟ್ ಅನ್ನುವಂಥದ್ದು. ಯಾವುದರ ಜೊತೆಗೆ? ವಿತ್ ರೆಸ್ಪೆಕ್ಟ್ ಟು ದ ವಾಟ್? ವಿತ್ ರೆಸ್ಪೆಕ್ಟ್ ಟು ದ ಟರ್ಮ್ ಇಸ್ ನೋನ್ ಆಸ್ ಎ ಫೋರ್ಸ್. ದರ್ಫೋರ್ ದ ಕಾಂಪೊನೆಂಟ್ ಎಫ್ ಕಾಸ್ ಥೀಟಾ ಈಸ್ ಇನ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಗ್ತಾ ಇದೆಯಾ? ದರ್ಫೋರ್ ಬೇಸ್ಡ್ ಆನ್ ದಿಸ್ ವಿ ಆರ್ ರಿಟನ್ ಬೈ ದ ಇಕ್ವೇಶನ್ W is equal to F cos theta times of S. Therefore, about F cos theta is considered as is the component of force. Not only a force, it is the component of force. Since we are done by one component is called as a cos theta. ಮಕ್ಕಳ ಡೌಟ್ ಇದೆಯಾ? ನೋಡಿ, ಡಯಾಗ್ರಾಮ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಕ್ವೆಶ್ಚನ್ ಬರೆಯೋ ಮೊದಲು ನಮಗೆ ಡಯಾಗ್ರಾಮ್ ಅರ್ಥ ಆಗಬೇಕು. ಸಪೋಸ್ ಇಫ್ ಯು ಆರ್ ಅಪ್ಲೈಯಿಂಗ್ ದ ಫೋರ್ಸ್ ಆನ್ ಎ ರಿಜಿಡ್ ವಾಲ್, ಒಂದು ರಿಜಿಡ್ ವಾಲ್ನ ಮೇಲೆ ನಾನು ಫೋರ್ಸನ್ನು ಅಪ್ಲೈ ಮಾಡ್ತೇನೆ. ವಾಟ್ ಅಬೌಟ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ರಿಜಿಡ್ ವಾಲ್ ಇಸ್ ಈಕ್ವಲ್ ಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ರಿಜಿಡ್ ವಾಲ್ ಇಸ್ ಈಕ್ವಲ್ ಟು 0. ವಾಟ್ ಎವರ್ ಮೇ ಬಿ ದ ಫೋರ್ಸ್, ನೀವು ಕೊಡ್ತಾ ಇರುವಂಥ ಫೋರ್ಸ್ ಅನ್ನುವಂಥದ್ದು ವಾಲ್ನ ಮೇಲೆ ಹೀಗೆ ನೀವು ಫೋರ್ಸನ್ನು ಅಪ್ಲೈ ಮಾಡ್ತಾ ಇರ್ಬೋದು, ಅಥವಾ ವಾಲ್ನ ಮೇಲೆ ನೀವು ಹೀಗೆ ಫೋರ್ಸನ್ನು ಅಪ್ಲೈ ಮಾಡ್ತಾ ಇರ್ಬೋದು. ಇಟ್ ಮೇ ಬಿ ದ ವೇರಿಯೇಷನ್ ಆಫ್ ದ ಆ್ಯಂಗಲ್. But what about the displacement? There is no displacement. That is the reason why the next case we have discussed. That is the reason why in that case the work done is equal to 0. ಫೋರ್ಸ್ ಇದ್ದು ಸಹ ಆಬ್ಜೆಕ್ಟ್ ಅನ್ನುವಂಥದ್ದು ಡಿಸ್ಪ್ಲೇಸ್ಮೆಂಟ್ ಆಗದೇ ಇದ್ದರೆ ಆ ವರ್ಕ್ ಡನ್ ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ, ದಟ್ ಈಸ್ ಕನ್ಸಿಡರ್ಡ್ ಆಸ್ 0. ದರ್ಫೋರ್ ಇನ್ ದಿಸ್ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ ನಿಮಗೆ ಏನು ಕನ್ಕ್ಲೂಷನ್ ಕೊಡ್ತಿದೆ ಕೇಳಿದರೆ, ಕಾನ್ಸ್ಟೆಂಟ್ ಫೋರ್ಸ್ ಎಫ್ ವೆಕ್ಟರ್ ಇಸ್ ಅಪ್ಲೈಡ್ ಆನ್ ಅನ್ ಆಬ್ಜೆಕ್ಟ್ ಆಫ್ ಮಾಸ್ m. Therefore, the object of mass m which is displaced S vector in the direction or the displacement S vector at an angle theta is in the direction of force. ನೀವು ಯಾವ ಡೈರೆಕ್ಷನಲ್ಲಿ ಫೋರ್ಸ್ ಕೊಟ್ಟಿದ್ದೀರಾ ಅದಕ್ಕೆ ಕರೆಸ್ಪಾಂಡೆಂಟ್ ಆಗಿ ಡಿಸ್ಪ್ಲೇಸ್ ಆಗ್ತಾ ಇದೆ. ಆ್ಯಂಡ್ ದ ಕಾಂಪೊನೆಂಟ್ ಫೋರ್ಸ್ ಕಾಂಪೊನೆಂಟ್ ಇಸ್ ಕನ್ಸಿಡರ್ಡ್ ಎಸ್ ಎಫ್ ಕಾಸ್ ಥೀಟಾ ಇಸ್ ಇನ್ ದ ಡೈರೆಕ್ಷನ್ ಆಫ್ ಎಸ್. ಹಾಗಾದರೆ ಆ ಫೋರ್ಸ್ನ ಜೊತೆಗಿರುವಂಥ ಕಾಂಪೊನೆಂಟ್ ಏನಿರ್ತದೆ, ದಟ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಎಸ್. Therefore, we are written by the term W is equal to F cos theta times of S. What is F cos theta is considered as? That is considered to be a component of force. S, what is S is known to be is the displacement of an object. The object that can undergo the displacement is because of a force. ಅಲ್ವಾ? ಫೋರ್ಸ್ನಿಂದಾಗಿ ಏನಾಗ್ತದೆ ಕೇಳಿದರೆ ಆಬ್ಜೆಕ್ಟ್ ಅನ್ನುವಂಥದ್ದು ಡಿಸ್ಪ್ಲೇಸ್ ಆಗ್ತದೆ. ದಟ್ ಇಸ್ ಎಕ್ಸ್ಪ್ರೆಸ್ ಬೈ ದ ಟರ್ಮ್ ಇಸ್ ಕಾಲ್ಡ್ ಎಸ್ ಎಸ್. ದೇರ್ಫೋರ್ W is equal to ವಿ ಆರ್ ಡನ್ ಬೈ ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್. ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀರಿ. ಡಾಟ್ ಪ್ರಾಡಕ್ಟ್ ಆಫ್ ಎ ಟೂ ವೆಕ್ಟರ್ ಇಸ್ ಎ ಸ್ಕೇಲರ್. See here, dot product is replaced by the function is called as cos theta. ಹಾಗಾದರೆ ಫಸ್ಟ್ ಇಕ್ವೇಷನ್ ಇಂದ ಸೆಕೆಂಡ್ ಇಕ್ವೇಷನ್ಗೆ ಬರುವಂಥ ಚೇಂಜಸ್ ಏನು ಕೇಳಿದರೆ, ದ ಕಾಂಪೊನೆಂಟ್ ಆಫ್ ಎಫ್ ಕಾಸ್ ಥೀಟಾ ಟೈಮ್ಸ್ ಆಫ್ ಎಸ್ ಇಸ್ ರಿಪ್ಲೇಸ್ಡ್ ಆಸ್ ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್. ಸಿನ್ಸ್ cos theta is replaced by the function is called as dot product. ಸರಿಯಾ? ಹಾಗಾದರೆ ವರ್ಕ್ ಡನ್ ಅನ್ನುವಂಥದ್ದು ಏನು ಮಕ್ಕಳೇ? ವರ್ಕ್ ಡನ್ ಇಸ್ ಕನ್ಸಿಡರ್ಡ್ ಆಸ್ ಎನ್ ಸ್ಕೇಲರ್. ವರ್ಕ್ ಡನ್ ಇಸ್ ಕನ್ಸಿಡರ್ಡ್ ಆಸ್ ಎನ್ ಸ್ಕೇಲರ್ as well as the work done is written by the term is called as W. Therefore, W is equal to F vector dot S vector. Based on this equation, we are defined by the term is known as a work done. Is it clear? Work done on a body is because of the force. When the body is displaced, work is said to be done.
ವರ್ಕ್ ಅನ್ನುವಂಥದ್ದು ಆಗಿದೆ ಬೈ ಎ ಫೋರ್ಸ್ ಆನ್ ಎ ಬಾಡಿ, ವರ್ಕ್ ಇಸ್ ಸೆಟ್ ಟು ಬಿ ಡನ್ ಬೈ ಎ ಫೋರ್ಸ್ ಆನ್ ಎ ಬಾಡಿ ವೆನ್ ದ ಬಾಡಿ ಇಸ್ ಡಿಸ್ಪ್ಲೇಸ್, ದಟ್ ಇಸ್ ದ ನೆಸಸರಿ ಕಂಡೀಷನ್ ಆರ್ ದಟ್ ಇಸ್ ದ ನೆಸಸರಿ ಕಂಡೀಷನ್ ಇನ್ ಆರ್ಡರ್ ಟು ಗಿವ್ ದ ಡೆಫಿನೆಟ್ ಡೆಫಿನೇಷನ್ಸ್ ಅಬೌಟ್ ದ ವರ್ಕ್ ಅಲ್ವಾ. ವರ್ಕ್ ಅನ್ನುವಂಥದ್ದು ಆಗಿದೆ ಯಾವುದರಿಂದಾಗಿ, ಇಸ್ ಬಿಕಾಸ್ ಆಫ್ ದ ಫೋರ್ಸ್, ಸರಿಯಾ, ಯಾವುದರ ಮೇಲೆ, ಆನ್ ಎ ಬಾಡಿ, ಸರಿ ಅಲ್ವಾ. ಆದರೆ ಆ ವರ್ಕ್ ಅನ್ನುವಂಥದ್ದು ಆಗಬೇಕಾದ್ರೆ ದ ನೆಸಸರಿ ಕಂಡೀಷನ್ ಇಸ್ ದಟ್ ವೆನ್ ದ ಬಾಡಿ ಇಸ್ ಡಿಸ್ಪ್ಲೇಸ್ಡ್. ಹೋಪ್ ಯು ಕ್ಲಿಯರ್ ದಟ್, ಅರ್ಥ ಆಗ್ತಾ ಇದೆಯಾ. ದಟ್ ಫಾರ್ ವರ್ಕ್ ಈಸ್ ಸೆಟ್ ಟು ಬಿ ಡನ್ ಬೈ ಎ ಫೋರ್ಸ್ ಆನ್ ಎ ಬಾಡಿ ವೆನ್ ದ ಬಾಡಿ ಈಸ್ ಡಿಸ್ಪ್ಲೇಸ್ಡ್. Now we are defining the term is known to be a work done by the force is defined. See here, work done by the force is defined to be the product of a component of the force. See here, ಇಲ್ಲಿ F cos theta times of S ಅನ್ನುವಂಥದ್ದು ಹೇಗಿದೆ ಕೇಳಿದರೆ is in the form of a product, ಎರಡು ಮಲ್ಟಿಪ್ಲೈ ನ ಟರ್ಮ್ ಅಲ್ಲಿ ಇದೆ. Therefore work done by the force, that is considered as W. Work done by the force is defined to be the product of the component of the force is in the direction of displacement. ಈ ಎಫ್ ಕಾಸ್ ಥೀಟಾ ಅನ್ನುವಂಥದ್ದು ಯಾವುದರ ಡೈರೆಕ್ಷನ್ ಅಲ್ಲಿ ಇದೆ ಮಕ್ಕಳೇ ನೋಡಿ, ಎಫ್ ಕಾಸ್ ಥೀಟಾ ಅನ್ನುವಂಥದ್ದು ಯಾವುದರ ಡೈರೆಕ್ಷನ್ ಅಲ್ಲಿ ಇದೆ, ಎಸ್ ನ ಡೈರೆಕ್ಷನ್ ಅಲ್ಲಿ ಇದೆ ಅಲ್ವಾ. ದರ್ಫೋರ್ ಎಸ್ ನ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ದ ಎಫ್ ಕಾಸ್ ಥೀಟಾ ಇಸ್ ಇನ್ ದ ಡೈರೆಕ್ಷನ್ ಆಫ್ ಎಸ್ ವೆಕ್ಟರ್ಸ್, ದರ್ಫೋರ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರೆದಿರುವಂತಹದ್ದು. ಅಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ದಟ್ ಇಸ್ ಎಕ್ಸ್ಪ್ರೆಸ್ ಬೈ ಎಸ್. ಅರ್ಥ ಆಗ್ತಾ ಇದೆಯಾ. ಈ ಇಕ್ವೇಶನ್ ನಿಮಗೆ ಗೊತ್ತಾದರೆ ನೀವು ಡೆಫಿನೇಷನ್ ಅನ್ನು ಬರಿತೀರಿ. ವರ್ಕ್ ಡನ್ ಇಸ್ ಡಿಫೈನ್ಡ್ ಆರ್ ವರ್ಕ್ ಡನ್ ಬೈ ದ ಫೋರ್ಸ್ ಇಸ್ ಡಿಫೈನ್ಡ್ ಟು ಬಿ ದ ಪ್ರಾಡಕ್ಟ್ ಆಫ್ ದ ಕಾಂಪೊನೆಂಟ್ ಆಫ್ ದ ಫೋರ್ಸ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಅಕಾರ್ಡಿಂಗ್ ಟು ದ ಡಯಾಗ್ರಾಮ್ and the magnitude of the displacement and the magnitude of the displacement. This is the definition for work done. In general, work done is nothing but it is the product of force into displacement. General ಅಲ್ಲಿ ಬರಿದಾದ ಹೇಗೆ ಬರೀತೇವೆ ಕೇಳಿದ್ರೆ work done is defined as it is the product of force into displacement. Now the special cases that is based on the equation, the first one, if theta is equal to 0 degree, ನೋಡಿ ಈ ಥೀಟಾಕ್ಕೆ ನೀವು 0 ಅಂತ ಅನ್ನುವಂಥದ್ದನ್ನು ಬರೆದ್ರೆ ಏನಾಗ್ತದೆ, ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಮೀನ್ಸ್ ಸಿ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಆಬ್ಜೆಕ್ಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಈ ಥೀಟಾ ಅನ್ನುವಂಥದ್ದು ಕ್ರಿಯೇಟ್ ಆಗಿರುವಂಥದ್ದು ಯಾವುದರಿಂದಾಗಿ, ದಟ್ ಕ್ರಿಯೇಷನ್ ಆಫ್ ಆಂಗಲ್ ಇಸ್ ಬಿಕಾಸ್ ಆಫ್ ದ ಫೋರ್ಸ್ ಆಸ್ ವೆಲ್ ಆಸ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಮೀನ್ಸ್ ಹೇಗಿದೆ ಅಂತ ಹೇಳಿದರೆ, ಥೀಟಾ ಅನ್ನುವಂಥದ್ದು 0 ಡಿಗ್ರಿ ಆಗಿದೆ ಅಂತ ಹೇಳಿದರೆ ದ ನೆಸಸರಿ ಕಂಡೀಷನ್ ಇಸ್ ದಟ್ ಫೋರ್ಸ್ ಎಫ್ ವೆಕ್ಟರ್ as well as the displacement s vector are in the same direction. ಎರಡು ಸಹ ಒಂದೇ ಡೈರೆಕ್ಷನ್ ಅಲ್ಲಿ ಇದೆ ನೋಡಿ. ವಾಟ್ ಅಬೌಟ್ ದ ಆಂಗಲ್ ಬಿಟ್ವೀನ್ ದಿಸ್ ಟು, ಎರಡು ಲೈನ್ ಅನ್ನು ಬರಿಬಹುದು ನೀವು ಬೇಕಾದ್ರೆ, ಬಟ್ ಆ ಎರಡು ಲೈನ್ಗಳು ಒಂದೇ ಲೈನ್ ಅಲ್ಲಿ ಮರ್ಜ್ ಆಗಿರ್ತದೆ. ವಾಟ್ ಅಬೌಟ್ ದ ಆಂಗಲ್ ಬಿಟ್ವೀನ್ ದೆಮ್, ನೋಡಿ ಎರಡು ಫಿಂಗರ್ಸ್ ನಾನು ಹೀಗೆ ಯೂಸ್ ಮಾಡಿದ್ರೆ ಅಥವಾ 3-4 ಫಿಂಗರ್ಸ್ ಅನ್ನು ಯೂಸ್ ಮಾಡಿದ್ರೆ, ವಾಟ್ ಅಬೌಟ್ ದ ಆಂಗಲ್ ಬಿಟ್ವೀನ್ ಆಲ್ ದ ಫಿಂಗರ್ಸ್, ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಲ್ವಾ. ಯಾವುದಾದ್ರೂ ಆಂಗಲ್ ಇದೆಯಾ, ಸಿನ್ಸ್ ದೇ ಆರ್ ಪ್ಯಾರಲಲ್ ಅಂತ ಕರಿತೇವೆ. ಹಿಯರ್ ಆಲ್ಸೋ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ, ಡಿಸ್ಪ್ಲೇಸ್ಮೆಂಟ್ ಆಫ್ ದ ಆಬ್ಜೆಕ್ಟ್ ದಟ್ ಇಸ್ ಕನ್ಸಿಡರ್ಡ್ as s and the direction of the force that is considered as f vector are in the same direction. Theta is equal to 0 degree. ಹಾಗಾದರೆ theta is equal to 0 degree ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ what about this function becomes cos 0 will be 1 ಅಲ್ವಾ. cos 0 degree will be 1. Therefore w is equal to f times of s. w is equal to f times of n s is the first condition. ಅರ್ಥ ಆಗ್ತಾ ಇದೆಯಾ, ನೋಡಿದ್ಯಾ. Now we will move to the second condition, case second. If theta is equal to 90 degree, if theta is equal to 90 degree, the displacement of the object is perpendicular to the direction of the force. See here, suppose if you are done the displacement s vector is like this. S vectors ಅನ್ನು horizontal ಆಗಿ ಕನ್ಸಿಡರ್ ಮಾಡ್ತೇನೆ, in which we are taken by the force direction will be like this. Applied force ಅನ್ನುವಂಥದ್ದು s vectors ಹೇಗಿದೆ ಕೇಳಿದ್ರೆ is in perpendicular, that is considered to be a 90 degree. Therefore, the displacement of the object is perpendicular to the direction of the force. What about the angle between F and S? The angle between F and S will be 90 degree. Therefore, what about cos 90 is equal to, according to the equation, ಯಾವ equations ಅನ್ನು ಕನ್ಸಿಡರ್ ಮಾಡಬೇಕು, the basic equation we are taken, W is equal to F cos theta or F S cos theta ಹೀಗೆ ಸಹ ಬರಿಬಹುದು. F S cos theta is the product, ಹೇಗೆ ಸಹ ತಗೊಳ್ಬಹುದು. ಪ್ರಾಡಕ್ಟ್ ಅಲ್ಲಿ cos theta is equal to 90 degree, cos 90 will be 0 into Fs. Therefore, what about work done is equal to, work done is equal to 0. That is the second condition. That is the second condition. Suppose if an object that perform the uniform circular motion, ಯಾವುದೊಂದು ಆಬ್ಜೆಕ್ಟ್ ಅನ್ನುವಂಥದ್ದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ಸ್ ಅಲ್ಲಿ ಮೂವ್ ಆಗ್ತಾ ಇದ್ರೆ, ಅರ್ಥ ಆಗ್ತದೆ, ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಯಾವುದೊಂದು ಆಬ್ಜೆಕ್ಟ್ ಅನ್ನುವಂಥದ್ದು ಯೂನಿಫಾರ್ಮ್ ಸರ್ಕ್ಯುಲರ್ ಅಲ್ಲಿ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ, ದ ಆಬ್ಜೆಕ್ಟ್ ಮಸ್ಟ್ ಪೊಸೆಸ್ ಬೈ ದ ಸೆಂಟರ್ ಆಸ್ ವೆಲ್ ಆಸ್ ದ ರೇಡಿಯಸ್ ಕಾಂಪೊನೆಂಟ್
Thus, the force acted at the center is considered as a centripetal force. Therefore, that centripetal force is a perpendicular to ನೋಡಿ ಯಾವುದೊಂದು ಆಬ್ಜೆಕ್ಟ್ ಅನ್ನುವಂಥದ್ದು ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ the object must possess by the center and it must have the component is called as a radius and it is possessed by or it is the center in which the force acted, that force is called as a centripetal force. ಇಲ್ಲಿ ಫೋರ್ಸ್ ಇರ್ತದೆ. here it is the displacement we have taken s vectors ಅಂತ ಬರೀತೇನೆ. ಹಾಗಾದ್ರೆ f vector ಮತ್ತು s vector ಹೇಗಿದೆ ಮಕ್ಕಳೇ? that is perpendicular ನೋಡಿ, force that is acted towards the center, the displacement we have written like this ಅಲ್ವಾ, ಆರ್ಕ್ ಅಲ್ಲಿ ಬರೆಯೋದಾದ್ರೆ ಆರ್ಕ್ ಲೆಂತ್ ಅಂತ ಸಹ ಬರೆದಿದ್ದೇವೆ, ನೆನಪಿರಬಹುದು. therefore the displacement as well as the force are perpendicular. By this case, when the object performs an uniform circular motion means work done by that object is equal to 0. ಹೀಗೆ ಸಹ ಬರೀಬಹುದು. since theta is equal to 90 degree, that is the reason why cos 90 will be 0, then work done is also considered as 0. What is the other condition? If the displacement of the object is 0, the work done is also 0. Angle is 0 ಆಗಬೇಕಂತ ಇಲ್ಲ, ಅರ್ಥ ಆಗ್ತಾ ಇದೆಯಾ? ಆಂಗಲ್ is 0 ಅನ್ಬೇಕಂತಲ್ಲ. ಅಕಾರ್ಡಿಂಗ್ ಟು ದ ಇಕ್ವೇಶನ್ ವಿ ಆರ್ ಡನ್, w is equal to fs cos theta ಅಲ್ವಾ. ಈ ಕಂಡೀಷನ್ ನಲ್ಲಿ ನೀವು ಥೀಟಾ 0 ಮಾಡಿದ್ದೀರಿ. ಸಪೋಸ್ ನಾನು ಏನು ಮಾಡ್ತೇನೆ ಕೇಳಿದರೆ ಎಸ್ ಅನ್ನು 0 ಮಾಡ್ತೇನೆ. let an external force F or a constant force F or the magnitude of the force F is applied on a rigid wall. ಒಂದು ರಿಜಿಡ್ ವಾಲ್ ಅನ್ನು ಇಟ್ಕೊಂಡು ನಾನು ದುಡ್ತೇನೆ. is there any displacement? ಇಲ್ಲ ಅಲ್ವಾ. ಹಾಗಾದರೆ ಎಸ್ ಏನಾಗ್ತದೆ? s is equal to 0. if there is an angle, ಯಾವುದೇ ಆಂಗಲ್ ಇರ್ಬೋದು, but what about work done is equal to, work done is also equal to 0. ಇದು ಸಹ ಇರ್ಬೋದು ಒಂದು ಕೇಸ್. if force is equal to 0, the next condition, let an external force is equal to 0 alwa, then there is no displacement, again the work done is equal to 0. This all comes under the second part, the case second, theta is equal to 90 degree, one of the possible condition. By that we are done by displacement of the object is perpendicular to the direction of the force, or the displacement of the object is equal to 0. By that time also work done is equal to 0, or if the force of an object is equal to 0, by that time also work done is also equal to 0. ಹೇಗೂ ಸಹ ಕನ್ಸಿಡರ್ ಮಾಡಬಹುದು. This is the second condition. Next case third, if theta is equal to 180 degree, see here, displacement of the object is opposite to the direction of the force. ಹೇಗೆ ಇರ್ತದೆ ಅಂತ ಹೇಳಿದ್ರೆ, if the displacement of the object, see here, the displacement of the object s vector is like this, ಸರಿ ಅಲ್ವಾ, and the direction of the force f vector is like this direction. ನೋಡಿ s vector ಮತ್ತು f vector ಹೇಗೆ ಇದೆ ಮಕ್ಕಳೇ? they are opposite. ಇಲ್ಲಿ ಯಾರೋವನ್ನು ಕನ್ಸಿಡರ್ ಮಾಡಬೇಕು. the displacement is in the forward direction, the force, constant force is in opposite direction, or the magnitude of the force is in opposite direction. These type of forces that exist in friction in solid particles ಕೇಳಿರ್ಬೋದು. ಸಾಲಿಡ್ ಅಲ್ಲಿ ನಾವು ಫ್ರಿಕ್ಷನ್ ಅಂತ ಏನು ಕರಿತೇವೆ, ಆ ಫ್ರಿಕ್ಷನ್ ಅಂತ ಹೇಳುವಾಗ ಫೋರ್ಸ್ನ ನೇಚರ್ ಹೇಗಿರ್ತದೆ ಕೇಳಿದ್ರೆ ಅಪೋಸಿಂಗ್ ಫೋರ್ಸ್. ಇದನ್ನು ನಾವು ಲಿಕ್ವಿಡ್ ಅಲ್ಲಿ ಹೇಗೆ ಕರಿತೇವೆ ಕೇಳಿದ್ರೆ ಸಹ ವಿಸ್ಕಸ್ ಫೋರ್ಸ್ ಅಂತ ಕರಿತೇವೆ. ನೋಡಿ ಅಲ್ಲಿ ಸಹ ಏನಿರ್ತದೆ ಕೇಳಿದ್ರೆ ಅಪೋಸಿಂಗ್ ಫೋರ್ಸ್, ಲಿಕ್ವಿಡ್ನ ಮೂವ್ಮೆಂಟನ್ನು ಅಪೋಸ್ ಮಾಡ್ತದೆ ವಿಸ್ಕಸ್ ಫೋರ್ಸ್ ಅಲ್ಲಿ, ಸಾಲಿಡ್ನ ಮೂವ್ಮೆಂಟನ್ನು ಅಪೋಸ್ ಮಾಡ್ತದೆ ಫ್ರಿಕ್ಷನ್ ಅಲ್ಲಿ. therefore f vector as well as the s vector are in opposite direction. therefore displacement of an object s vector is opposite to the direction of force, that is f vector. by that time theta is equal to, it is not 0. ನಿಮಗೆ ಒಂದೇ ಲೈನಲ್ಲಿ ಇದ್ದಾಗೆ ತೋರ್ತದೆ, ಲೈನನ್ನು ನೋಡೋದಲ್ಲ, ಆರೋ ಇಂಡಿಕೇಶನ್ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ಎಸ್ ವೆಕ್ಟರ್ as well as the f vector are in opposite direction. therefore what about the work done is equal to, work done is equal to cos 180 ಅಂತ ಬರೀತೀರಿ. since theta is equal to 180 ಆಯ್ತಿದ್ದು, therefore cos 180 will be -1. therefore according to the relation ಏನಾಯಿತು, fs cos theta, fs cos 180, therefore w is equal to minus of fs. ಅರ್ಥ ಆಗ್ತಾ ಇದೆಯಾ? w is equal to minus of fs. this type of work done is generally seen in when there is exists a frictional force. ಎಲ್ಲೆಲ್ಲ ಫ್ರಿಕ್ಷನಲ್ ಫೋರ್ಸ್ ಇರ್ತದೆ, by that time the work done is equal to negative. ಎಲ್ಲೆಲ್ಲ ವಿಸ್ಕಸ್ ಫೋರ್ಸ್ ಇರ್ತದೆ ನಾವು ಕನ್ಸಿಡರ್ ಮಾಡುವಂಥ ಲಿಕ್ವಿಡ್ ಆಬ್ಜೆಕ್ಟ್ಸ್ ಅಲ್ಲಿ, by that time the work done is equal to 0. therefore the very important question, define work done when it is maximum, when it is minimum. Very important question, 2 for 3 mark, very important question. Work done definition is easy, as we know the relation. When it is maximum, when theta is equal to 90 degree, the work done is maximum. w is equal to fs equation we are done alwa. case first ಅಲ್ಲಿ ನಾವು w is equal to fs ಅಂತ ಬರೆದಿದ್ದೇವೆ. by that time the work done is maximum. ಸರಿಯಾ? ಸೆಕೆಂಡ್ ಕೇಸ್, when it is minimum ಅಂತ ಕೇಳಿದ್ದಾರೆ. when it is minimum, is it 0 is minimum or minus is minimum? ಯಾವುದು ಮಿನಿಮಮ್? 0ನ ಕಡಿಮೆ ಅಥವಾ ಮೈನಸ್ ಕಡಿಮೆ? ಮೈನಸ್ ಇಸ್ ಮಿನಿಮಮ್ ಅಲ್ವಾ. therefore if theta is equal to 0 degree, if theta is equal to 0 degree, the work done is maximum. if theta is equal to 180 degree,
ದ ವರ್ಕ್ ಡನ್ ವಿಲ್ ಬಿ ಮಿನಿಮಮ್ ಮೈನಸ್ ಆಫ್ ಎಫ್ ಎಸ್ ಅಂತ ಬರ್ತದೆ. ಅರ್ಥ ಆಗ್ತಿದೆಯಾ? ನೀವು ಎಕ್ಸಾಮಲ್ಲಿ ಕೇಳಿದ ಕೂಡಲೇ ಇಮಿಡಿಯೇಟ್ ಏನು ಬರೀತೀರಿ ಕೇಳಿದರೆ, ವೆನ್ ಟಿಡಾ ಇಸ್ ಈಕ್ವಲ್ ಟು 0 ಡಿಗ್ರಿ ದ ವರ್ಕ್ ಡನ್ ಇಸ್ ಮ್ಯಾಕ್ಸಿಮಮ್, ವೆನ್ ಟಿಡಾ ಇಸ್ ಈಕ್ವಲ್ ಟು 90 ಡಿಗ್ರಿ ದ ವರ್ಕ್ ಡನ್ ವಿಲ್ ಬಿ ಮಿನಿಮಮ್ ಅಂತ ಬರೀತೀವಿ. ದಟ್ ಇಸ್ ರಾಂಗ್. ಫ್ರಿಕ್ಷನಲ್ ಫೋರ್ಸ್ ಇರ್ಬೋದು, ವಿಸ್ಕಸ್ ಫೋರ್ಸ್ ಇರ್ಬೋದು. ದಟ್ ಇಸ್ ದ ರೀಸನ್ ವೈ ವೆನ್ ಇಟ್ ವಿಲ್ ಬಿ ಮಿನಿಮಮ್ ವೆನ್ ಟಿಡಾ ಇಸ್ ಈಕ್ವಲ್ ಟು 180 ಡಿಗ್ರಿ, ವಿಚ್ ಮೀನ್ಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಆಬ್ಜೆಕ್ಟ್ is opposite to the direction of the force. By that time the work done will be negative. That work done is considered as negative. That is the reason why that work done is considered as minimum. This is minimum, this is maximum. Therefore when theta is equal to 0 degree to 90 degree the work done is considered as positive. When theta is equal to 90 degree to 180 degree the work done is considered as negative. ಅರ್ಥ ಆಗ್ತಿದೆ ಮಕ್ಕಳೇ? These are the 3 special cases that are based on work done. Very important 2 or 3 mark question. What is your define work? Define work when it is maximum and when it is minimum. Is it clear? ನಿಮಗೆ ನೋಟ್ಸ್ ಕೂಡ ಕೊಡ್ತೇನೆ, ಪುನಃ ಎಕ್ಸಾಂಪಲ್ಸ್ ಬರ್ತದೆ. ವರ್ಕ್ ಡನ್ ಯಾವಾಗ 0, ವರ್ಕ್ ಡನ್ ಯಾವಾಗ ಮ್ಯಾಕ್ಸಿಮಮ್, ವರ್ಕ್ ಡನ್ ಯಾವಾಗ ನೆಗೆಟಿವ್. ಸೊ ಅದನ್ನು ಸಹ ನೀವು ಕಾಂಪಿಟೇಟಿವ್ ಸಹ ಕೆಲವೊಂದು ಸಿನಾಪ್ಸಿಸ್ ಅಲ್ಲಿ ಕೊಟ್ಟಿರ್ತಾರೆ. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್, the SI unit of work done is or work is joule. What is the SI unit of work is joule. Therefore W is equal to Fs. ನೋಡಿ, W is equal to Fs. ವರ್ಕ್ ಡನ್ ನೀವು 1 joule ಅಂತ ಬರಿಬೇಕಾದ್ರೆ what about F and S becomes, ಇದರ ಪ್ರಾಡಕ್ಟ್ ಏನಾಗಿರಬೇಕು? that should be 1 with respect to their units ಅಲ್ವಾ? Therefore work is said to be 1 joule if force is said to be 1 Newton and the displacement is said to be 1 meter. ನೋಡಿ, 1 into 1 will be 1 with respect to their units. Therefore work is said to be 1 joule is equal to 1 Newton 1 meter. Then how we are defining the SI unit of work? 1 mark na question ಕೇಳಬಹುದು. define SI unit of work ಅಂತ ಕೇಳ್ತಾರೆ. ನಾವು ಜಸ್ಟ್ ಎಕ್ಸಾಮ್ ಅಲ್ಲಿ ಏನು ಬರ್ತೇವೆ ಕೇಳಿದ್ರೆ SI unit of work is joule ಅಂತ ಬರೆದು ಬಿಡ್ತೇವೆ. ಮಾರ್ಕ್ಸ್ ಸಿಗೋದಿಲ್ಲ. ದ ರೀಸನ್ ಇಸ್ ದಟ್ ದೇ ಆರ್ ಆಸ್ಕಿಂಗ್ ದ ಕ್ವಶನ್ ಹೇಗೆ ಕೇಳ್ತಾರೆ ಕೇಳಿದ್ರೆ ಡಿಫೈನ್ SI unit of work ಅಂತ ಕೇಳಿದ್ರೆ ನಾವು ಡಿಫೈನ್ ಮಾಡಬೇಕು. ಫಸ್ಟ್ ಸೆಂಟೆನ್ಸ್ ಏನು ಬರೀಬೇಕು ಕೇಳಿದ್ರೆ SI unit of work is joule. Therefore work when a force of 1 Newton, see here, when a force of 1 Newton acting on a body produces 1 meter displacement in the direction of the force, then the work done is said to be 1 joule. Or when the work done by the body is said to be 1 joule, when 1 Newton force is acting on a body produces 1 meter displacement is in the direction of the force. ಹೀಗೂ ಸಹ ಬರೀಬಹುದು. Therefore the very important is the definition. Define unit of work. The work done is defined, or the SI unit of work is said to be joule. Therefore 1 joule is defined as, according to first ಇದನ್ನು ಇಟ್ಕೊಂಡು ನಾವು ಬರೆದಿದ್ದೇನೆ, when a force of 1 Newton acting on a body produces a 1 meter displacement is in the direction of the force, then the work done is said to be 1 joule. Is the definition. Is it clear? Then the dimensional formula for the work done, see here, work done is equal to plus or minus magnitude ಅಂತ ತಗೊಳ್ಳಿ. work done is equal to force into displacement. What is the expression for work done? Work done is equal to force into displacement. Yes. What about force is equal to? Force is equal to mass into acceleration, that is expressed by ml t to the power minus 2, m to the power 1, l to the power 1, t to the power minus 2 alwa. Then displacement is expressed by l to the power 1. Therefore what about work done? Dimensional formula will be m to the power 1, l to the power 1 into l to the power 1, l to the power square. Therefore l to the power 2, t to the power minus 2. Therefore the dimensional formula for the work done is m to the power 1, l to the power 2, t to the power minus 2. Is it clear? These are the very important concepts that are based on 1 mark, 2 mark as well as 3 mark. ಸರಿಯಾ? 1 ಮಾರ್ಕ್ ಕೇಳಬಹುದು, ಇಲ್ಲಿಂದ 2 ಮಾರ್ಕ್ ಸಹ ಕೇಳಬಹುದು, ಇಲ್ಲ 3 ಮಾರ್ಕ್ ಸಹ ಕೇಳಬಹುದು. 1 ಮಾರ್ಕ್ ಕೇಳಿದ್ರೆ write the SI unit of joule or define SI unit of joule or define work done. 2 ಮಾರ್ಕ್ ಕೇಳಿದ್ರೆ define work, hence write the SI unit for work ಅಂತ ಕೇಳಬಹುದು. 3 ಮಾರ್ಕ್ ಕೇಳಿದ್ರೆ define work done or in a work when it is maximum, when it is minimum ಬರಿಬೇಕು. ಕಂಡೀಷನ್ ಅನ್ನು ಬರೆದು ಇಕ್ವೇಷನ್ ಅನ್ನು ಬರಿಬೇಕು. ಸರಿಯಾ? This is all about the basic concept is known to be work. Hope you clear that? Yes. By this concept itself I will end this session. Next session we will continue. Yes, thank you.